ನಮಸ್ಕಾರ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಈಗ ಆರೋಗ್ಯದ ಸೆಗ್ಮೆಂಟ್ ದಿನಕ್ಕೊಂದು ಯೋಗಾಸನ ತಿಳಿಸ್ಕೊಡ್ತಾರೆ ಪ್ರಭಾ ಸುಕೃತಿ. ಇವತ್ತು ಯಾವ ಯೋಗಾಸನ ತಿಳಿಸ್ತಾರೆ ನೋಡಿ. ಗುಡ್ ಮಾರ್ನಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು PCOD, PCOS, ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ಪೇನ್ಫುಲ್ ಪೀರಿಯಡ್, ತುಂಬ ಹೊಟ್ಟೆ ನೋವಾದರೆ ಅಂಥ ಒಂದು ಪ್ರಾಬ್ಲಮಿಗೆ ಯಾವ ಒಂದು ಅಭ್ಯಾಸನ ಮಾಡ್ಬೋದು ಅಂತ ನೋಡೋಣ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎರಡು ಟ್ರಾನ್ಸಿಷನ್ ಅಂದರೆ ಎರಡು ಆಸನಗಳನ್ನು ಒಟ್ಟಾಗಿ ಮಾಡ್ತಾ ಇದ್ದೀವಿ. ಯಾವುದೆಲ್ಲ ಈ ಎರಡು ಆಸನ ಅಂದರೆ ಮೊದಲನೇದಾಗಿ ಮಾಲಾಸನ, ಎರಡನೇದಾಗಿ ಪಾದಾಂಗುಷ್ಟಾಸನ. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಎರಡೂ ಕಾಲ್ಗಳನ್ನು ನಿಮ್ಮ ಭುಜದಷ್ಟು ಅಗಲವಾಗಿ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಗಲವಾಗಿಡಿ. ಎರಡೂ ಟೋಸ್ಗಳು ಅಥವಾ ನಿಮ್ಮ ಎರಡೂ ಕಾಲು ಬೆರಳುಗಳು ಸ್ವಲ್ಪ ಈ ಥರ ಹೊರಬದಿಗೆ ಟರ್ನ್ ಆಗಿದ್ರೆ ಪರವಾಗಿಲ್ಲ. ಈಗ ನಿಮ್ಮ ಕೈಗಳ ಎರಡು ಬೆರಳುಗಳಿಂದ, ತೋರಬೆರಳು ಹಾಗೆ ಮಧ್ಯ ಬೆರಳಿನಿಂದ ಎರಡೂ ಕೈಗಳಿಂದ ನಿಮ್ಮ ಕಾಲಿನ ಹೆಬ್ಬೆರಳನ್ನು ಈ ರೀತಿಯಾಗಿ ಹಿಡ್ಕೊಳ್ಳಿ. ನಿಮಗೆ ಅಷ್ಟು ಬಗ್ಗೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ಮೊಣಕಾಲನ್ನು ಈ ಥರ ಮಡಿಸಿರ್ಬೋದು. ಎರಡೂ ಕಾಲುಗಳನ್ನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಳ್ಳಿ. ಈಗ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಕೂತ್ಕೊಳ್ಳಿ. ಇಲ್ಲಿ ನಿಮ್ಮ ಹಿಮ್ಮಡಿ ಮೇಲೆ ಬರ್ತಾ ಇದ್ರೆ ಒಂದು ಟವೆಲ್ನ ರೋಲ್ ಮಾಡಿ ಎರಡೂ ಹಿಮ್ಮಡಿಯ ಅಡಿಯಲ್ಲಿಟ್ಕೊಳ್ಳಿ. ಆವಾಗ ಕೂತ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಈಗ ನಿಮ್ಮ ಕೈಗಳಿಂದ ಕಾಲಿನ ಹೆಬ್ಬೆರಳನ್ನು ಹಿಡ್ಕೊಂಡೇ ಇರಬೇಕು ಪೂರ್ಣವಾಗಿ ಮುಗಿಯೋ ತನಕ. ಉಸಿರು ತಗೊಳ್ತಾ ಮುಂದೆ ನೋಡಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಎದ್ದು ತಲೆಯನ್ನು ಆದಷ್ಟು ಒಳಬದಿಗೆ ಈ ಥರ ತಳ್ಳಿ. ನೇರ ಮಾಡೋದಕ್ಕೆ ಆದರೆ ಪೂರ್ತಿಯಾಗಿ ನೇರ ಮಾಡಿ ಕಂಪ್ಲೀಟಾಗಿ ತಲೆಯನ್ನು ಒಳಕ್ಕೆ ತಳ್ಳಿ. ಉಸಿರನ್ನು ತಗೊಳ್ತಾ ಕೂತ್ಕೊಂಡು ಮುಂದಕ್ಕೆ ನೋಡಿ. ಉಸಿರನ್ನು ಬಿಡ್ತಾ ತಲೆಯನ್ನು ಒಳಗಡೆ ತಗೊಳ್ಳಿ. ಉಸಿರು ತಗೊಳ್ತಾ ಮುಂದೆ, ಉಸಿರು ಬಿಡ್ತಾ ಕೆಳಗೆ. ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮುಂದಕ್ಕೆ ನೋಡಿ. ಉಸಿರನ್ನು ಬಿಡ್ತಾ ತಲೆಯನ್ನು ಆದಷ್ಟು. ಇಲ್ಲಿ ನಿಮಗೆ ಬೆನ್ನೋವು ಇದ್ದರೆ ಈ ಒಂದು ಪ್ರಾಕ್ಟೀಸ್ನ ಅವಾಯ್ಡ್ ಮಾಡಿ. ಹಾಗೆ ಹೊಟ್ಟೆಗೆ ಏನಾದರೂ ಸರ್ಜರಿ ಆಗಿದ್ದರೆ, ಮಂಡಿ ನೋವಿದ್ರೂ ಈ ಆಸನವನ್ನು ಅವಾಯ್ಡ್ ಮಾಡಿ. ಉಸಿರು ತಗೊಳ್ತಾ ಮುಂದೆ ನೋಡಿ. ಉಸಿರು ಬಿಡ್ತಾ ತಲೆಯನ್ನು ಆದಷ್ಟು ಒಳಗೆ ತಳ್ಳಿ. ಈ ಅಭ್ಯಾಸವನ್ನು 10 ರಿಂದ 15 ಬಾರಿ ಮಾಡಿ. ನಿಧಾನವಾಗಿ ಮೇಲಕ್ಕೆ ಏಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಎಕ್ಸ್ಹೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.